ಆಫೀಸನ್ನು ಕೂಡ, ಅಂದರೆ ಅದು ಪೂರ್ತಿ ಖರ್ಚು, ಆಫೀಸಿನ ಖರ್ಚು ಪೂರ್ತಿ ಸರ್ಕಾರದ ಮೇಲೆ ಬರ್ತೈತೆ. ಒಬ್ಬೊಬ್ಬರಿಗೆ ರಾಜ್ಯ ಮಟ್ಟದಲ್ಲಿ 40,000 ರೂಪಾಯಿ ಸಂಬಳ, ತಾಲೂಕು ಮಟ್ಟದಲ್ಲಿ 25,000 ರೂಪಾಯಿ ಸಂಬಳ. ಇದು ಕಾಂಗ್ರೆಸ್ ಆಫೀಸಿಂದ ದುಡ್ಡು ಕೊಡ್ತಾ ಇಲ್ಲ, ಸರ್ಕಾರದ ಟ್ಯಾಕ್ಸ್ ಪೇಯರ್ಸ್ ಯಾರು ತೆರಿಗೆದಾರರಿದ್ದಾರೆ ಅವರ ಹಣವನ್ನು ತೆಗೆದುಕೊಂಡು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಮಜಾ ಹೊಡೆಯೋಕ್ಕೆ, ಲೂಟಿ ಮಾಡೋಕ್ಕೆ ಮಾಡ್ತಾ ಇದ್ದಾರೆ. ಈಗಾಗಲೇ ಅವರು ಎಲ್ಲ ರೇಷನ್ ಅಂಗಡಿಗಳನ್ನು ಮೀಟಿಂಗ್ ಕರೀತಾ ಇದ್ದಾರೆ, ಅವ್ರಿಗೆ ಮಂತ್ಲಿ ಫಿಕ್ಸ್ ಮಾಡ್ತಾ ಇದ್ದಾರೆ, ಮಂತ್ಲಿ ಹಣ ಕೊಡಬೇಕು ಅಂತೇಳಿ ಬೆದರಿಕೆ ಆಗ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ. ಅಂದರೆ ಇವತ್ತು ಸರ್ಕಾರದ ಖಜಾನೆ ಖಾಲಿಯಾಗಿದೆ, ನಮ್ಮ GDP ಗ್ರೋತು ಕಡಿಮೆ ಆಗಿದೆ, ಹಣದುಬ್ಬರ ಜಾಸ್ತಿ ಆಗಿದೆ. ಸಂಬಳ ಕೊಡೋಕ್ಕೆ ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಾರಲ್ಲ ಆಶಾ ಕಾರ್ಯಕರ್ತರು, ಅವ್ರಿಗೆ 3,000 ರೂಪಾಯಿ ಸಂಬಳ. ಅಡುಗೆ ಮಾಡೋರು, ಬಿಸಿ ಊಟ ಮಾಡೋರಿಗೆ 3,000 ರೂಪಾಯಿ ಸಂಬಳ. ಈ ಕಾಂಗ್ರೆಸ್ಸಿನ ಚೇಲಾಗಳಿಗೆ 25,000 ರೂಪಾಯಿ 40,000 ರೂಪಾಯಿ ಸಂಬಳ. ಇವ್ರು ಯಾರನ ಅಂಗನವಾಡಿಯಲ್ಲಿ ಹೋಗಿ ಅಡುಗೆ ಮಾಡ್ತಾರೆ? ಇವ್ರು ಯಾರ ಆಗವರಲ್ಲ, ಅಧಿಕಾರ ಕೊಟ್ಟವ್ರ, ಯಾರು ಅಂಗನವಾಡಿಯಲ್ಲಿ ಹೋಗಿ ಅಡುಗೆ ಮಾಡಲ್ಲ. ಅವ್ರಿಗೆ ಮಾತ್ರ 3,000, ಇವ್ರಿಗೆ 25,000 40,000. ಅದು ಸರ್ಕಾರದ ದುಡ್ಡು. ಅದರಿಂದ ಇದನ್ನು ವಿರೋಧ ಮಾಡ್ತಾ ಇದ್ದೀರಿ. ಈಗಾಗಲೇ ಅಲ್ಲಿ MLA ಇರ್ತಾರೆ, ಅವರೇ ಅದನ್ನು ಸೂಪರ್ವೈಸ್ ಮಾಡ್ಬೋದು. MLAಗೆ ಫಂಡ್ ಕೊಡ್ತಾರೆ, MLA ಸಂಬಳ ತಗೊಂತಾರೆ, MLAಗೆ TADA ಬರ್ತದೆ. ತಹಸೀಲ್ದಾರ್ ಇರ್ತಾರೆ, ತಹಸೀಲ್ದಾರ್ಗೆ ಸಂಬಳ ಬರ್ತದೆ, ಲಕ್ಷಾಂತರ ರೂಪಾಯಿ ಸಂಬಳ. ತಹಸೀಲ್ದಾರು, MLA, MP ಎಲ್ಲ ಇದ್ದು ಅವ್ರನ್ನ ಅಧಿಕಾರವನ್ನು ಮೊಟಕುಗೊಳಿಸಿ, ಅಂದರೆ MLAಗೆ MPಗಳಿಗೆ ನೀವುಗೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಿದ್ದೀರಾ ನೀವು? ಅಂದರೆ MLAಗಳಿಗೆ ಅವಮಾನ ಮಾಡೋ ರೀತಿ ಇವತ್ತು ಕಮಿಟಿಗಳನ್ನು ಮಾಡಿ ಸರ್ಕಾರ, ಕಾಂಗ್ರೆಸ್ ಆಫೀಸು ದುಡ್ಡು ಕೊಡಬೇಕಾಯ್ತು ಅವ್ರಿಗೆ, ಅದರ ಬದಲಾಗಿ ಸರ್ಕಾರದಿಂದ ದುಡ್ಡು ಕೊಡೋವಂಥ ಮಾಡಿ ಸರ್ಕಾರದ ಟ್ಯಾಕ್ಸ್ ಪೇಯರ್ಸ್ಗೆ ಅವಮಾನ ಮಾಡಿದ್ದೀರಾ. ಈಗಾಗಲೇ ಹಣದುಬ್ಬರ ಜಾಸ್ತಿ ಆಗಿದೆ, ಹಣ ಖಾಲಿಯಾಗಿದೆ, ಖಜಾನೆ ಖಾಲಿಯಾಗಿದೆ. ಇದರಲ್ಲಿ ಇಂಥ ಬರಗಾಲದಲ್ಲಿ ಇವ್ರಿಗೆ ಸಾಲ ಮಾಡಿ ತುಪ್ಪ ತಿನ್ನುವಂತಾರಲ್ಲ, ಕರ್ನಾಟಕ ಸರ್ಕಾರ ಸಾಲದಲ್ಲಿದೆ, ಪ್ರತಾಪಕ್ಕೆ ಹೊರಟಿದೆ ಸಾಲದಲ್ಲಿ. ಈಗ ಅವರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ತುಪ್ಪ ಕೊಡೋವಂಥದ್ದು, ಇದು ಯಾವ ನ್ಯಾಯ? ಅದ್ರ ವಿರುದ್ಧ ಇವತ್ತು ಹೋರಾಟವನ್ನು ಮಾಡಿ ನಾವು ಧರಣಿಯನ್ನು ಮಾಡ್ತಾ ಇದ್ದೀರಿ. ಅಲ್ಲ, ಇವ್ರಿಗೆ ಹಂಗಾರೆ ತಹಸೀಲ್ದಾರ್ಗಳನ್ನ, ACಗಳನ್ನ, PDOಗಳನ್ನ ಎಲ್ಲ ತೆಗೆದಾಕ್ಬಿಡ್ಲಿ, ರೆವಿನ್ಯೂ ಇನ್ಸ್ಪೆಕ್ಟರ್ನೆಲ್ಲ ತೆಗೆದಾಕ್ಬಿಟ್ಟು ಅವ್ರು ಯಾರು ಬೇಡ, ಇನ್ಮೇಲೆ ಯಾವುದೇ ತಹಸೀಲ್ದಾರು PDO ಯಾರು ಬೇಡ, ಇವ್ರನ್ನೇ ನೇಮಕ ಮಾಡಿಬಿಡಿ, ಅವರೇ ಬೆಸ್ಟಾಗಿ ಕೆಲಸ ನಡೆಸ್ತಾರೆ. 2 ಕಡೆ ಯಾಕೆ ಸಂಬಳ ಕೊಡ್ತೀರಾ? PDOಗೂ ಸಂಬಳ ಕೊಡ್ತೀರಾ, ಇವ್ರು ಕಾಂಗ್ರೆಸ್ ಅವ್ರಿಗೂ ಸಂಬಳ ಕೊಡ್ತೀರಾ. 2 ಸಂಬಳ ಹೋಗ್ತಾ ಇದೆಯಲ್ಲ, ಒಂದೇ ತಾಲೂಕು 2 ಸಂಬಳ ಹೋಗ್ತಾ ಇದೆ. ಇದು ಯಾವ ನ್ಯಾಯ? ಟ್ಯಾಕ್ಸ್ ಪೇಯರ್ಸ್ ಪಾಪ ಕಷ್ಟ ಬಿದ್ದು ಬೀಡಿ ಸೇದೋರು, ಎಣ್ಣೆ ಹೊಡೆಯೋರು, ಸೋಪ್ ತಗೊಳೋರು, ಬರ್ತ್ ಸರ್ಟಿಫಿಕೇಟ್ ದುಡ್ಡು, ಡೆತ್ ಸರ್ಟಿಫಿಕೇಟ್ ದುಡ್ಡು, ಆಸ್ಪತ್ರೆಗೆ ಹೋದ್ರೆ ದುಡ್ಡು, ಈ ಎಲ್ಲ ದುಡ್ಡನ್ನು ತೆಗೆದುಕೊಂಡು ಈ ಮನೆ ಆಳ ಕಾಂಗ್ರೆಸ್ ಅವರು ಲೂಟಿ ಹೊಡಿತಾ ಇದ್ದಾರೆ. ಈ ಲೂಟಿ, ಟ್ಯಾಕ್ಸ್ ಪೇಯರ್ಸ್ ಹಣ ಲೂಟಿ ಹೊಡಿತಾ ಇದ್ದೀರಾ, ಇದನ್ನು ರದ್ದು ಮಾಡಬೇಕು ಅಂತೇಳಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇದು ಸರ್ಕಾರ, ನೆನ್ನೆನೇ ನಾನು ವಿಧಾನಸಭೆಯಲ್ಲಿ ಹೇಳಿದ್ದೀನಿ, ಅವರಿಗೆ ಪೊಲೀಸು ಜೀಪಲ್ಲಿ ಯಾವಾಗೂ ಕರ್ಕೊಂಬರ್ತಾ ಇದ್ದಾರಂತೆ. ಕಳ್ತನ ಮಾಡಿದ ಮೇಲೆ ಪೊಲೀಸ್ ಜೀಪಲ್ಲಿ ಕರ್ಕೊಂಬಂದು ಮನೆಗೆ ಬಿಡ್ತಾ ಇದ್ದಾರಂತೆ. ಅಂದರೆ ಸರ್ಕಾರನೇ ಇದರಲ್ಲಿ ಭಾಗಿಯಾಗಿದೆ ಅನ್ನೋದು ನಮ್ಮ ನೇರ ಆಪಾದನೆ. ಅವರಿಗೆ ಪ್ರೋಟೋಕಾಲ್ ಹೆಂಗೆ ಕೊಟ್ಟರು, ಅವ್ರನ್ನ ಹೆಂಗೆ ಎಸ್ಕಾರ್ಟ್ ಕೊಟ್ಟರು, ಇದೆಲ್ಲ ತನಿಖೆ ಆಗಬೇಕಾಗಿದೆ. ಅದಕ್ಕೆ ಸರ್ಕಾರ ಇವತ್ತು ತಪ್ಪಿತಸ್ಥರ ಸ್ಥಾನದಲ್ಲಿದೆ. ಈಗಾಗಲೇ ಈ ತನಿಖೆ CBIಗೆ ಹೋಗಿದೆ, ಅವ್ರು ನಿಷ್ಪಕ್ಷವಾದಂಥ ತನಿಖೆ ಮಾಡಲಿ. ಯಾರು ಪತ್ರಿಕೆಗಳಲ್ಲಿ ಬರ್ತಾ ಇದೆಯಲ್ಲ ಮಂತ್ರಿ ಇದೆ, ಅವ್ರ ಮೇಲೆ ಕ್ರಮ ಆಗಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.